ಜರ್ಮನ್ ಶೆಪರ್ಡು ತುಂಬ ಒಳ್ಳೆ ಗಾರ್ಡಿಂಗ್ ಡಾಗ್ ಸರ್. ಗಾರ್ಡಿಂಗ್ ಡಾಗಲ್ಲಿ ತುಂಬ ಒಳ್ಳೆ ಡಾಗು ಜರ್ಮನ್ ಶೆಪರ್ಡ್ಸಲ್ಲಿ. ಅದೊಂಥರ ಆ್ಯಟಿಟ್ಯೂಡೇ ಬೇರೆ ಶೆಪರ್ಡಲ್ಲೆಲ್ಲ. ನಾರ್ಮಲ್ ಎಲ್ಲ ಥರ ಲ್ಯಾಬ್ರಡಾರ್ ರೆಟ್ರೀವರ್ ಥರ ಇರಲ್ಲ. ಬಿಹೇವಿಯರ್ಸಲ್ಲೇ ಆಗಲಿ ಕ್ವಾಲಿಟಿಯಲ್ಲೇ ತುಂಬ ಒಳ್ಳೆ ಡಾಗ್ಸ್ ಶೆಪರ್ಡ್. ಸೊ ಜರ್ಮನ್ ಶೆಪರ್ಡಲ್ಲಿ ನನ್ನ ಹತ್ರ 3 ಮೇಲ್ಸ್ ಇದೆ ಸ್ಟಡ್ ಸರ್ವಿಸ್ಗೆ. ಮತ್ತು ಫೀಮೇಲ್ಸು ಅದು ಇಂಪೋರ್ಟ್ ಲೈನ್ ಇದೆ ನನ್ನ ಹತ್ರ. ಇಂಡಿಯನ್ ಚಾಂಪಿಯನ್ ಲೈನು, ಇಂಪೋರ್ಟ್ ಲೈನ್. ವಿತ್ ಸರ್ಟಿಫಿಕೇಟ್ ಬೇಕಾದ್ರೆ ವಿತ್ ಸರ್ಟಿಫಿಕೇಟು ಸಿಗುತ್ತೆ ನಿಮಗೆ ಯಾವ ಥರ ಬೇಕೋ ಆ ಥರ ಒಳ್ಳೊಳ್ಳೆ ಕ್ವಾಲಿಟಿ. ಜರ್ಮನ್ ಶೆಪರ್ಡಲ್ಲಿ ಲಾಂಗ್ ಕೋಟು ಮತ್ತು ಶಾರ್ಟ್ ಕೋಟ್ ಅಂತ ಬರುತ್ತೆ. ಮತ್ತು ಬ್ಲ್ಯಾಕ್ ಆ್ಯಂಡ್ ಟ್ಯಾನು ಇವಾಗ ನಾನು ನೋಡಿರೋ ಥರ ರೇರ್ ಬ್ಲ್ಯಾಕ್ ಫುಲ್ಲು ಬ್ಲ್ಯಾಕ್ ಬರುತ್ತೆ. ನಮ್ಮ ಹತ್ರ ಬ್ಲ್ಯಾಕ್ ನಾನು 2 ಫೀಮೇಲ್ ಇದೆ. ಬ್ಲ್ಯಾಕ್ ಆ್ಯಂಡ್ ಟ್ಯಾನು ನನ್ನ ಹತ್ರ ಒಂದು 6-7 ಫೀಮೇಲ್ ಇದೆ, ಒಂದು 3 ಮೇಲ್ ಇದೆ ಸರ್. ಸರ್ ಮೇಂಟೆನೆನ್ಸು ಇದ್ರದ್ದು ಏನಂದರೆ ಕೋಟಿಂಗ್ ಮೇಂಟೆನೆನ್ಸ್ ಬೇಕು ಮೈನು. ಅದಾದಮೇಲೆ ಫುಡ್ಡು ನಾರ್ಮಲಾಗಿ ನಾವು ಎಲ್ಲ ಡಾಗ್ಸ್ಗೆ ಯಾವ ಥರ ಕೊಡ್ತೀವೋ ಅದೇ ರೀತಿ ಕೊಡೋದಷ್ಟೇ. ಸರ್ ವ್ಯಾಕ್ಸಿನೇಷನ್ನು ಫಸ್ಟ್ 45 ಡೇಸಿಗೆ ಫಸ್ಟ್ ವ್ಯಾಕ್ಸಿನೇಷನ್ನು. ಅದಾದಮೇಲೆ 21 ಡೇಸಿಗೆ 3 ವ್ಯಾಕ್ಸಿನೇಷನ್ಸ್ ಕಂಪ್ಲೀಟ್ ಆಗುತ್ತೆ 3 ಮಂತ್ಸಲ್ಲಿ. ಆದಮೇಲೆ ಆಫ್ಟರ್ 1 ಇಯರ್ ವಿತ್ ರೇಬಿಸ್ ಕಂಬೈನ್ಡ್ ವ್ಯಾಕ್ಸಿನ್ ಇರುತ್ತೆ ಸರ್. ಇಯರ್ಲಿ ಒನ್ಸ್ ವ್ಯಾಕ್ಸಿನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸರ್. ಡಿವರ್ಮಿಂಗು ಪಪ್ಪೀಸ್ ಆದರೆ ನಾವು ಮಂತ್ಲಿ ಒನ್ಸ್ ಮಾಡ್ತೀವಿ 6 ಮಂತ್ಸ್ ತನಕ. ಆಫ್ಟರ್ 6 ಮಂತ್ಸ್ ಎಲ್ಲ ನಾವು 3 ಮಂತ್ಸ್ ಒನ್ಸ್ ಮಾಡ್ಕೊಳ್ತೀವಿ ಅಷ್ಟೇ ಸರ್. ಸರ್ ಲಾಂಗ್ ಕೋಟು ಶಾರ್ಟ್ ಕೋಟ್ಗೆ ಜರ್ಮನ್ ಶೆಪರ್ಡ್ ಏನಿದೆ ನಾರ್ಮಲ್ ಶಾರ್ಟ್ ಕೋಟ್ಗೆಲ್ಲ ಏರ್ಸ್ ಎಲ್ಲ ತುಂಬ ಶಾರ್ಟ್ ಇರುತ್ತೆ. ಲಾಂಗ್ ಕೋಟ್ಗೆ ಇವಾಗ ನೋಡ್ತಿದ್ದೀರಲ್ಲ ಆ ಥರ ಲಾಂಗ್ ಏರ್ಸ್ ಬರುತ್ತೆ ಸರ್. ಇವಾಗ ನನ್ನ ಹತ್ರ ಇರೋದೆಲ್ಲ ಲಾಂಗ್ ಕೋಟ್ ಏನೇನೆ, ನನ್ನ ಹತ್ರ ಶಾರ್ಟ್ ಕೋಟ್ ಯಾವುದೂ ಇಲ್ಲ. ನಿಮಗೆ ವೀಡಿಯೋದಲ್ಲಿ ಗೊತ್ತಾಗುತ್ತೆ ನೋಡಿ ಅದೆಲ್ಲ ಶಾರ್ಟ್ ಕೋಟು ಲಾಂಗ್ ಕೋಟ್ ಅಂತ.